ರಂಜನಿ ಒಮ್ಮೆ ನಡುಗಿ ಅವನನ್ನು ತನ್ನತ್ತ ಎಳೆದಪ್ಕೊಂಡ್ಳು. ಅದರಿಂದ ಅವನ ಆವೇಶ ಇನ್ನಷ್ಟು ಹೆಚ್ಚಾಯಿತು. ಅವಳ ಕುತ್ತಿಗೆ ಮೇಲೆ ಅವನ ತುಟಿ ಮತ್ತು ನಾಲಿಗೆ ಅಲೆದಾಡತೊಡಗಿದವು. ರಂಜನಿ ಒಮ್ಮೆ ಮೈಮರೆತು ಮೇಲೆದ್ದಾಗ ಅವಳನ್ನ ಇನ್ನಷ್ಟು ತನ್ನತ್ತ ಎಳೆದು ಹಿಡಿದು ಅಲ್ಲಿ ಹಲ್ಲುಗಳಿಂದ ಮೆಲ್ಲನೆ ಕಚ್ಚಿದ. ಯಜಮಾನ್ರೇ, ರಂಜನಿ ಆವೇಶದಿಂದ ಕರೆದ ತಕ್ಷಣ ರುದ್ರ ಅವಳಿಂದ ದೂರ ಸರಿದ. ಅವನ ಆ ನಡವಳಿಕೆಯನ್ನು ರಂಜನಿ ನೋಡಿದಾಗ ಅವನು ಅವಳ ಮುಖವನ್ನು ತನ್ನ ಕೈಗಳಲ್ಲೆತ್ಕೊಂಡ. ನಂತರ ಅವಳ ತುಟಿಗಳಿಗೆ ತನ್ನ ತುಟಿಗಳನ್ನು ಸೇರಿಸಿದ. ಅವಳ ಮೇಲ್ತುಟಿ ಮತ್ತು ಕೆಳತುಟಿಗಳನ್ನು ಅವನು ಸವಿಯತೊಡಗಿದ. ಅವಳು ಅವನಿಗೆ ಸಂಪೂರ್ಣವಾಗಿ ಶರಣಾದ್ಲು. ಅವನ ಕೈಗಳು ಅವಳ ಸೀರೆಯನ್ನು ಸರಿಸುತ್ತಾ ಅವಳ ಸೊಂಟದ ಮೇಲೆ ಒತ್ತಿದಾಗ ರಂಜನಿ ಒಮ್ಮೆ ಪುಳಕಿತಳಾದ್ಲು. ಆದರೆ ರುದ್ರ ಅವಳನ್ನ ಬಿಡದೆ ಆವೇಶದಿಂದ ಚುಂಬಿಸಿದ. ಅವನ ನಾಲಿಗೆ ಅವಳ ನಾಲಿಗೆಯನ್ನು ಬೆಸೆದಾಗ ಅವರ ಉಸಿರು ಮತ್ತು ಪ್ರೀತಿ ಒಂದಕ್ಕೊಂದು ಬೆರೆತು ಹೋದವು. ಅದೇ ಚುಂಬನದೊಂದಿಗೆ ರುದ್ರ ರಂಜನಿ ಜೊತೆ ಬೆಡ್ ಮೇಲೆ ಉರುಳಿದ. ಅವಳಿಂದ ಸ್ವಲ್ಪ ದೂರ ಸರಿದು ಅವಳನ್ನ ಮೋಹಕವಾಗಿ ನೋಡಿದಾಗ ರಂಜನಿ ನಾಚಿಕೆಯಿಂದ ಕೆಂಪಾದ ಮುಖ ಮತ್ತು ನಗ್ತಿರೋ ತುಟಿಗಳನ್ನ ಅವನು ದಿಟ್ಟಿಸಿ ನೋಡಿದ. ಅವಳನ್ನು ನೋಡಿದ್ಲೇ ಅವಳ ಮೈಮೇಲಿದ್ದ ಸೀರೆಯನ್ನು ಅವನು ಸರಿಸಿದ. ಅಷ್ಟರಲ್ಲೇ ಅವಳು ನಾಚಿಕೆಯಿಂದ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಕೊಂಡ್ಳು. ರಂಜನಿ, ಕಣ್ತೆರಿ, ರುದ್ರ ಅವಳ ಕಿವಿಯಲ್ಲಿ ಗಾಳಿಯಂತೆ ಹೇಳಿದ ತಕ್ಷಣ ರಂಜನಿ ಕಣ್ತೆರೆದ್ಲು. ಅವಳ ಎರಡೂ ಕಣ್ಣುಗಳಿಗೂ ಮುತ್ತಿಟ್ಟ ನಂತರ ಅವನು ಅವಳ ಬ್ಲೌಸ್ನ ಹುಕ್ ಒಂದೊಂದಾಗಿ ಸರಿಸಿದ. ನಾಚಿಕೆಯಿಂದ ರಂಜನಿಯ ಮುಖ ಕೆಂಪಾಗ್ತಿದ್ದಂತೆ ಅವನು ಬ್ಲೌಸನ್ನು ತೆಗೆದು ಹಾಕಿದ. ಅದರೊಂದಿಗೆ ಅವಳ ಒಳ ಉಡುಪನ್ನು ಸರಿಸಿ ಕೂತ. ಅವನ ತುಟಿಗಳು ಅವಳ ಎದೆ ಮೇಲೆ ಒತ್ತಿದಾಗ ಅವಳು ಒಮ್ಮೆ ನಡುಗಿದ್ಲು. ರುದ್ರ ಅವಳನ್ನ ಬೆಡ್ ಮೇಲೆ ಅದುಮಿ ಹಿಡಿದು ಮತ್ತೆ ಅವಳ ಎದೆ ಮೇಲೆ ತುಟಿಗಳನ್ನಿಟ್ಟ. ಒಂದು ಕಡೆ ಅವನ ತುಟಿ ಮತ್ತು ಹಲ್ಲುಗಳು ಆಟ ಆಡ್ತಿದ್ರೆ ಇನ್ನೊಂದು ಕಡೆ ಅವನ ಕೈ ಅವಳನ್ನು ಸವರ್ತಿತ್ತು. ಅವನು ನೀಡ್ತಿದ್ದ ಆ ಸುಖದಲ್ಲಿ ರಂಜನಿ ಕಣ್ಣುಗಳು ಮೇಲೆ ಹೋಗ್ತಾ ಇದ್ವು. ತನ್ನ ಕೈಯಿಂದ ಅವನ ತಲೆಯನ್ನು ತನ್ನ ಎದೆಗೆ ಹತ್ತಿರವಾಗಿ ಒತ್ತಿ ಹಿಡಿದು ರಂಜನಿ ಪುಳಕಿತಳಾದ್ಲು. ಆದರೂ ಅವಳನ್ನು ಆಳವಾಗಿ ಆವರಿಸಿಕೊಂಡು ಅವನ ತುಟಿ ಮತ್ತು ನಾಲಿಗೆ ಅವಳ ಎದೆಯ ಮೇಲೆ ಅಲೆದಾಡುತ್ತಿದ್ವು. ಅವನ ಉಸಿರಿನಿಂದ ಅವಳ ಎದೆಯ ಭಾಗವೆಲ್ಲ ಬೆಚ್ಚಗಾಗ್ತಿತ್ತು. ಅದರೊಂದಿಗೆ ಅವನ ಹಲ್ಲುಗಳು ಅವಳನ್ನು ಮೆಲ್ಲನೆ ನೋಯಿಸ್ತಾ ಇದ್ವು. ಯಜಮಾನ್ರೆ, ಸಾಕು ಅಂತ ರಂಜನಿ ಪಿಸುಗುಟ್ಟಿದ್ರು ಅವಳು ಅವನನ್ನು ತನ್ನೆದೆಗೆ ಬಿಗಿಯಾಗಿ ಅಪ್ಕೊಂಡಿದ್ಲು. ಸ್ವಲ್ಪ ಸಮಯದ ನಂತರ ಅಲ್ಲಿಂದ ದೂರ ಸರಿದಾಗ ಅವಳ ಎದೆಭಾಗ ಅವನ ಪ್ರೀತಿಯಿಂದ ಕೆಂಪಾಗಿತ್ತು. ಸ್ವಲ್ಪ ಏದುಸಿರು ಬಿಡುತ್ತಲೇ ಅವನು ಮತ್ತೆ ಅವಳ ಕುತ್ತಿಗೆ ಬಳಿ ಮುಖ ಬಚ್ಚಿಟ್ಟ. ಅವನ ಕೈ ಅವನ ಸೊಂಟದ ಹತ್ರ ಸಾಕ್ತು. ಅವಳ ಸೊಂಟದಿಂದ ಮತ್ತು ಒಳ ಉಡುಪನ್ನು ಅವನು ತೆಗೆಯುವಾಗ ಅವಳು ಅವನ ಚುಂಬನದ ಅಮಲಿನಲ್ಲಿದ್ಲು. ತಾನು ಸಂಪೂರ್ಣವಾಗಿ ನಗ್ನಳಾಗಿದ್ದು ಅವಳಿಗೆ ತಿಳಿದಿರಲಿಲ್ಲ. ಇದ್ದಕ್ಕಿದ್ದಂತೆ ರುದ್ರ ಅವಳಿಂದ ದೂರ ಸರಿದಾಗ ತಾನು ಸಂಪೂರ್ಣ ನಗ್ನಳಾಗಿದ್ದೇನೆ ಅಂತ ರಂಜನಿಗೆ ಅರಿವಾಯಿತು. ಅವನು ಅವಳನ್ನು ಒಂದು ರೀತಿ ಮೋಹಕ ನೋಟದಿಂದ ನೋಡೋದನ್ನು ಕಂಡು ರಂಜನಿ ಬೆಡ್ಶೀಟ್ ತೆಗೆದು ಮೈ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದ್ಲು. ಆದರೆ ಅಷ್ಟರಲ್ಲೇ ಅವನು ಆ ಬೆಡ್ಶೀಟ್ ಕಿತ್ತು ಎಸೆದಿದ್ದ. ಇನ್ನು ನಮ್ಮಧ್ಯೆ ಯಾವುದೇ ಮರೆಬೇಡ ಅಂತ ಹೇಳ್ತಾ ಅವನು ಅವಳ ಮೇಲೆ ಮಲಗ್ದ. ಯಜಮಾನ್ರೇ, ಒಂದು ಕಿರುಚಾಟದೊಂದಿಗೆ ಮೇಲಿದ್ದ ರಂಜನಿಯನ್ನು ರುದ್ರ ಮತ್ತೆ ಬೆಡ್ ಮೇಲೆ ಮಲಗಿಸ್ದ. ನಿಧಾನವಾಗಿ ರಂಜನಿಯ ನೋವಿನ ಬದಲಿಗೆ ಅಲ್ಲಿ ಇತರೆ ಭಾವನೆಗಳು ತುಂಬಿಕೊಂಡವು. ಅವನು ತನ್ನ ಪ್ರೀತಿಯನ್ನು ಅವಳಲ್ಲಿ ಹರಿಸಿದ. ಬಹಳ ಏದುಸಿರಿನೊಂದಿಗೆ ಅವಳಿಂದ ದೂರ ಸರಿಯುವಾಗ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟ. ತಮ್ಮ ಪ್ರೀತಿ ಪೂರ್ಣಗೊಂಡ ಅಮಲಿನಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಅವರು ನಿದ್ರೆಗೆ ಜಾರಿದ್ರು. ತನ್ನ ಮುಂದೆ ನಿಂತಿರೋ ಇಬ್ಬರನ್ನ ಸ್ಟೆಫಿನ್ ಕೋಪದಿಂದ ನೋಡ್ದ. ನಿಮ್ಗಲ್ವೇ ಹಣ ಕೊಡೋದು, ಹೇಳಿದ ಕೆಲಸ ಮಾಡೋದಕ್ಕೆ? ಈ ರೀತಿ ಯಾರೋ ಹೊಡೆದ್ರು ಅಂತ ಏಟು ತಿಂದು ಬಂದು ನಿಲ್ಲೋದಕ್ಕಲ್ಲ. ಒಂದು ಹೆಣ್ಣನ್ನು ಕಿಡ್ನಾಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ನೀವೆಲ್ಲ ಗಂಡಸರು ಅಂತ ಹೇಳ್ಕೊಂಡು ತಿರುಗೋದ್ರಲ್ಲಿ ಏನರ್ಥ ಇದೆ ಅಂತ ಸ್ಟೆಫಿನ್ ಕೋಪದಿಂದ ನಡುಗ್ತಿದ್ದ. ಅವನ ಪಕ್ಕದಲ್ಲೇ ಮಾರ್ಕೋ ಕೂಡ ಇದ್ದ. ಒಂದು ಸಿಗರೇಟ್ ತೆಗೆದು ತುಟಿಗೆ ಹಚ್ಚಿ ಮಾರ್ಕೋ ಅವರ ಹತ್ರ ಬಂದ. ನಂತರ ಗಂಭೀರವಾಗಿ ಕೇಳ್ದ, ಅವನ ತಂಗಿಯರೆಲ್ಲಿದ್ದಾರೆ? ಮನೆಯಲ್ಲಿದ್ದಾರಾ? ರುದ್ರನ ತಂಗಿ ಯಾವುದೋ ಒಂದು ಆಶ್ರಮದಲ್ಲಿ ಚಿಕಿತ್ಸೆಯಲ್ಲಿದ್ದಾಳೆ. ಅವಳಲ್ಲ, ಇನ್ನೊಬ್ಳಿದ್ದಾಳಲ್ಲ, ನಮ್ಮ ಕತೆ ನಾಯಕಿ ಲಿಖಿತಾ. ಅದು ಹೇಳುವಾಗ ಮಾರ್ಕೋ ಮುಖ ಕೋಪದಿಂದ ಕೆಂಪಾಯಿತು. ಇಲ್ಲ ಸರ್,
ಅವಳು ಇದುವರೆಗೆ ಮನೆಗೆ ಬಂದಿಲ್ಲ. ನಾಳೆ ಬೆಳಿಗ್ಗೆ ಬೆಂಗಳೂರಿನಿಂದ ಊರಿಗೆ ಬರ್ತಾಳೆ. ಅದರಲ್ಲಿ ಒಬ್ಬ ಹೇಳಿದ ತಕ್ಷಣ ಅವನ ಮುಖ ಬೆಳಗ್ತು. ಅವಳು ನಾಳೆ ಬೆಳಿಗ್ಗೆ ಇಲ್ಲಿರಬೇಕು, ನಮ್ಮನೆಯಲ್ಲಿ. ಅವ್ರನ್ನ ನೋಡಿ ಗಂಭೀರವಾಗಿ ಅಷ್ಟು ಹೇಳುವಾಗ ಮಾರ್ಕೋನ ಮಾತುಗಳಲ್ಲಿ ಬಹಳ ಭಾರ ಇತ್ತು. ಅದು ಕಂಡು ಸ್ಟೆಫಿನ್ ಕೂಡ ಗೂಢವಾಗಿ ನಗ್ದ. ಬೆಂಗಳೂರಿನಿಂದ ತನ್ನ ಊರಿಗೆ ಪ್ರಯಾಣಿಸ್ತಿದ್ದಾಳೆ ಲಿಖಿತ. ಅವಳು ಬೆಂಗಳೂರಿನಲ್ಲಿ ಓದ್ತಿದ್ದಾಳೆ. ರುದ್ರ ಮತ್ತು ರಂಜನಿ ಬೇರೆ ಆದ ನಂತರ ಅವಳು ಮನೆಗೆ ಹೋಗಿಯೇ ಇಲ್ಲ. ಕವನಾಳನ್ನು ಆಶ್ರಮಕ್ಕೆ ಸೇರಿಸಿದ್ದು ಮತ್ತು ರಂಜನಿ ಮನೆ ಬಿಟ್ಟು ಹೋಗಿದ್ದೆಲ್ಲ ತಿಳಿದಿದ್ರೂ ಅವಳು ಮನೆಗೆ ಹೋಗಲಿಲ್ಲ. ಸಾಲದಕ್ಕೆ ಸತ್ಯಗಳೆಲ್ಲ ತಿಳಿದಾಗ ಅವಳಿಗೆ ರುದ್ರನ ಮೇಲೆ ಬಹಳ ಕೋಪ ಬಂದಿತ್ತು. ಅದಕ್ಕೆ ಅವನ ಜೊತೆ ಮಾತಾಡಲಿಲ್ಲ. ಈ ಎಲ್ಲದಕ್ಕೂ ಸಾಥ್ ನೀಡಿದ ತನ್ನ ಅಣ್ಣಂದಿರ ಜೊತೆಗೂ ಅವಳು ಮಾತಾಡಲಿಲ್ಲ. ಇದ್ದಕ್ಕಿದ್ದಂತೆ ಬಸ್ ಬ್ರೇಕ್ ಆಗಿ ನಿಂತ ತಕ್ಷಣ ಲಿಖಿತ ತನ್ನ ಬ್ಯಾಗ್ ಹಿಡಿದು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದ್ಲು. ತರುಣ್ ಕರ್ಕೊಂಡು ಹೋಗಲು ಬರ್ತೀನಿ ಅಂತ ಹೇಳಿದ್ದ. ಅವಳು ವಾಚ್ ನೋಡಿ ಸಮಯ ನೋಡಿದಾಗ ಮುಂಜಾನೆ 4 ಗಂಟೆ. ಮಾರ್ಕೋ ತನ್ನ ಕುಟುಂಬದ ಚಿತ್ರವನ್ನು ನೋಡ್ದ. ಅಪ್ಪ, ಅಮ್ಮ, ತಾನು ಮತ್ತು ಚಾರ್ಲಿ ಇರೋ ಕುಟುಂಬದ ಚಿತ್ರವದು. ಅದರಲ್ಲಿ ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿದೆ. ಅಂದು ಅಪ್ಪನನ್ನು ಉಳಿಸಲು ನನ್ನಮ್ಮ ರುದ್ರನ್ ತಾತನ ಕಾಲು ಹಿಡಿದ್ರು. ಆದರೆ ಅಪ್ಪನನ್ನು ಬಿಡಿಸೋದಕ್ಕೆ ಸಹಾಯ ಮಾಡೋದಿಲ್ಲ ಅಂತ ನಮ್ಮ ಮುಖಕ್ಕೆ ಹೊಡೆದಂತೆ ಹೇಳಿದ್ರು. ಆ ದೊಡ್ಡ ಮನೆಯ ಗೇಟ್ ದಾಟಿ ಹೊರಗೆ ಹೋಗುವಾಗ ನಮ್ಮ ಮುಂದೆ ಬೇರೆ ದಾರಿ ಇರಲಿಲ್ಲ. ಮುಂದಿನ ದಿನಗಳು ನಮಗೆ ಕೇವಲ ದುಃಖವನ್ನು ನೀಡಿದ್ವು. ಅಮ್ಮ ಎಷ್ಟು ಪ್ರಯತ್ನಿಸಿದ್ರೂ ಅಪ್ಪನಿಗೆ ಜಾಮೀನು ಸಿಗಲಿಲ್ಲ. ಹಾಗೆ 3ನೇ ದಿನ ನಮಗೆ ಆ ಕಹಿ ಸುದ್ದಿ ಬಂತು. ಅಪ್ಪ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದೇ ಅದು. ಅದರಿಂದ ಅಮ್ಮ ಮತ್ತು ನಾವು ಸಂಪೂರ್ಣವಾಗಿ ಕುಸಿದು ಹೋದವು. ಅನಾಥರಾದ ನಮ್ಮನ್ನು ಉಳಿದವರೆಲ್ಲರೂ ಅಸಹ್ಯದಿಂದ ನೋಡ್ತಾ ಇದ್ರು. ಅವಮಾನ ಸಹಿಸಲು ಸಾಧ್ಯವಾಗದೆ ಅಂದು ನನ್ನ ಮತ್ತು ಚಾರ್ಲಿಯನ್ನು ಕರ್ಕೊಂಡು ಅಮ್ಮ ಈ ಊರು ಬಿಡುವಾಗ ಗುತ್ತೇದಾರ್ ಕುಟುಂಬದವರ ಮೇಲೆ ನನಗೆ ತೀರಿಸಲಾಗದ ದ್ವೇಷ ಹುಟ್ಟಿತು. ಅವರು ಮನಸ್ಸು ಮಾಡಿದರೆ ನಿರಪರಾಧಿಯಾದ ನನ್ನಪ್ಪ ಉಳಿತಾ ಇದ್ರು. ಆದರೂ ಸತ್ಯ ಏನಂತ ತಿಳಿಯಲು ಕೂಡ ಅವರು ಮನಸ್ಸನ್ನು ಮಾಡಲಿಲ್ಲ. ಹಾಗೆ ಮಾಡಿದರೆ ನನ್ನಪ್ಪ ಇವತ್ತು ಬದುಕುತ್ತಿದ್ರು. ಮಾರ್ಕೋ ತನ್ನ ಕಣ್ಣುಗಳನ್ನ ಬಿಗಿಯಾಗಿ ಮುಚ್ಚಿ ಕೋಪವನ್ನು ನಿಯಂತ್ರಿಸಿದ. ಆಮೇಲದು ಒಂದು ಯುದ್ಧವಾಗಿತ್ತು. ನನ್ನೊಂದಿಗೆ, ನನ್ನ ಜೀವನದೊಂದಿಗೆ ಮಾತ್ರ. ಎಲ್ಲವನ್ನ ಗಳಿಸ್ಕೊಂಡೆ. ಅಮ್ಮ ಮತ್ತು ಚಾರ್ಲಿಯನ್ನು ಚೆನ್ನಾಗಿ ನೋಡಿಕೊಂಡೆ. ಆರಂಭದಲ್ಲಿ ಬಹಳ ಕಷ್ಟ ಇತ್ತು. ಹಸಿವಿನಿಂದ ಮಲಗಿ ಕಷ್ಟಪಟ್ಟು ಕೆಲಸ ಮಾಡಿ ನಾನು ಸಂಪತ್ತು ಗಳಿಸಿದೆ. ಅಷ್ಟರಲ್ಲಮ್ಮ ಕ್ಯಾನ್ಸರ್ಗೆ ಬಲಿಯಾದರು. ನಂತರ ಈ ಊರಿಗೆ ವಾಪಸ್ ಬಂದೆ. ಆಗಲೂ ಗುತ್ತೇದಾರ್ ಮನೆ ಅಳೆಯೋದಕ್ಕಿಂತ ಹೆಚ್ಚು ಗತ್ತಿನಿಂದ ನಿಂತಿತ್ತು. ರುದ್ರ ಬಿಸ್ನೆಸ್ಗೆ ಕಾಲಿಟ್ಟಿದ್ದ. ನಂತರ ನಾವು ಬಿಸ್ನೆಸ್ ಶತ್ರುಗಳಾದವು. ಅವನ ಗಾರ್ಡ್ಗಳಲ್ಲಿ ಒಬ್ಬನ ಕರೆಯು ಅವನನ್ನು ಆಲೋಚನೆಯಿಂದ ಎಚ್ಚರಿಸಿತು. ಅವನು ಅವನನ್ನು ಸಂಶಯದಿಂದ ನೋಡ್ದ. ಅವಳನ್ನ ಕರ್ಕೊಬಂದಿದ್ದೀವಿ, ಗೆಸ್ಟ್ ರೂಮ್ನಲ್ಲಿ ಹಾಕಿ ಬೀಗ ಹಾಕಿದ್ದೀವಿ. ಅವನ ಮಾತು ಕೇಳಿದ ಮಾರ್ಕೋ ಅವನಿಗೆ ಹೋಗಲು ಸನ್ನೆ ಮಾಡ್ದ. ನಂತರ ಬಾತ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಡ್ರೆಸ್ ಬದಲಿಸಿ ಹೊರಬಂದ. ಅವನು ಮೊದಲು ನೋಡಿದ್ದು ಚಾರ್ಲಿ ಕೋಣೆ ಕಡೆ. ಮೆಲ್ಲನೆ ಬಾಗಿಲು ತೆರೆದು ನೋಡಿದಾಗ ಅಡ್ಡಲಾಗಿ ಮಲಗಿ ನಿದ್ರಿಸ್ತಿರೋ ಚಾರ್ಲಿ ಕಂಡ. ಅದು ಕಂಡು ಅವನ ತುಟಿಯಲ್ಲಿ ಒಂದು ನಗು ಮೂಡಿತು, ವಾತ್ಸಲ್ಯದ ನಗು. ಅವನು ಚಾರ್ಲಿ ಹತ್ರ ಹೋದ. ಅವನು ಗಾಢ ನಿದ್ರೆಯಲ್ಲಿದ್ದಾನೆ. ಅವನಿಗೆ ಸರಿಯಾಗಿ ಹೊದಿಕೆ ಒದಿಸಿದ ನಂತರ ತಲೆ ಮೇಲೆ ಪ್ರೀತಿಯಿಂದ ಸವರ್ದ. ವಯಸ್ಸು 25 ಆದರೂ ಇವನಿಗಿನ್ನೂ ಮಗುವಿನ ಬುದ್ಧಿ. ಹಿಂದೆಯೂ ಹಾಗೆಯೇ, ಈಗಲೂ ಹಾಗೆ. ಮೆಲ್ಲನೆ ಅವನ ಹಣೆಗೆ ಮುತ್ತಿಟ್ಟು ಮಾರ್ಕೋ ಕೋಣೆಯಿಂದ ಹೊರಬಂದ. ಮಾರ್ಕೋ ತನ್ನ ಕೋಣೆಯಿಂದ ಹೊರಬಂದ ತಕ್ಷಣ ಅದುವರೆಗೆ ನಿದ್ರೆಯ ನಟನೆ ಮಾಡ್ತಿದ್ದ ಚಾರ್ಲಿ ಕಣ್ತೆರೆದ. ಏನಿದ್ರೂ ನನ್ನ ಅಣ್ಣ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೆ ಮುಖ ಗಂಟು ಹಾಕೊಂಡು ತಿರುಗ್ತಾರೋ. ಆ ಒಳಗಿರುವ ಪ್ರೀತಿಯನ್ನು ನಾನು ಹೊರಗೆ ತರ್ತೀನಿ ನೋಡಿ ಅಣ್ಣ. ಅದಕ್ಕೆ ದೇವರು ನನಗೊಂದು ದಾರಿ ತೋರಿಸ್ತಾರೆ. ಅವನು ಫೋನ್ ನೋಡಿ ಸಮಯ ನೋಡಿದಾಗ ಬೆಳಗ್ಗಿನ 5 ಗಂಟೆ. ಒಂದು ನಗುವಿನೊಂದಿಗೆ ಚಾರ್ಲಿ ಮತ್ತೆ ನಿದ್ರೆಗೆ ಜಾರ್ದ. ಸ್ವಲ್ಪ ನಿದ್ದೆ ತಿಳಿಯಾದ ನಂತರ ಲಿಖಿತ ಕಣ್ಣು ತೆರೆದ್ಲು. ಆದರೆ ಅವಳಿಗೆ ಕಂಡಿದ್ದು ಕತ್ತಲಾದ ಕೋಣೆ. ನಂತರ ಕೋಣೆಯಲ್ಲಿ ಬೆಳಕು ಬಂದ ತಕ್ಷಣ ಅವಳು ಭಯದಿಂದ ಸುತ್ತಲೂ ನೋಡಿದ್ಲು.
ತನ್ನ ಮುಂದೆ ಕಾಣೋ ಆ ರೂಪವನ್ನು ಅವಳು ಭಯದಿಂದಲೇ ನೋಡಿದ್ಲು. ಅವನ ಮುಖ ಸರಿಯಾಗಿ ಕಾಣದ ಕಾರಣ ಅವನು ಯಾರು ಅಂತ ಅವಳಿಗೆ ತಿಳಿಲಿಲ್ಲ. ಯಾರು? ಭಯದಿಂದ ಕೇಳುವಾಗ ಅವಳ ಧ್ವನಿ ಗಂಟಲಲ್ಲೇ ಸಿಕ್ಕಾಕೊಂತು. ಅವಳ ದೇಹ ಭಯದಿಂದ ನಡುಕ್ತು. ಹಣೆಯ ಮೇಲೆ ಬೆವರಿನ ಹನಿಗಳು ಮೂಡಿದ್ವು. ಆದರೆ ಹತ್ತಿರ ಬಂದಂತೆ ಸ್ಪಷ್ಟವಾದ ಅವನ ಮುಖ ಕಂಡು ಲಿಖಿತಾಳ ಕಣ್ಣುಗಳು ಅರಳಿದ್ವು. ಮನಸ್ಸಿನಲ್ಲಿ ಒಂದು ರೀತಿಯ ತಂಪು ತುಂಬಿಕೊಳ್ಳೋದನ್ನು ಅವಳು ಅನುಭವಿಸಿದ್ಲು. ಹೊಟ್ಟೆಯಲ್ಲಿ ಏನೋ ಒಂಥರ ಸುಖದ ಅನುಭವವಾಯಿತು. ಯಾವುದನ್ನು ಹುಡುಕ್ತಿದ್ದಾಗ ಅದು ಕೈಗೆ ಸಿಕ್ಕಂತೆ ಅವಳ ಮುಖ ಬೆಳಗ್ತು. ಒಂದು ಕ್ಷಣ ತನ್ನನ್ನು ಅಪಹರಿಸಿದ್ದಾರೆ ಅನ್ನೋದನ್ನು ಮರೆತು ಅವಳು ನಕ್ಕಿದ್ಲು. ಆದರೆ ಆಗಲೂ ಅವಳನ್ನೇ ಕೋಪದಿಂದ ನೋಡ್ತಾ ಇದ್ದ ಅವನು. ಇದ್ದಕ್ಕಿದ್ದಂತೆ ಅವಳ ಕೆನ್ನೆಯನ್ನು ಹಿಡಿದು ಮಾರ್ಕೋ ಹೇಳ್ದ, ನಾನು ಹೇಳೋ ಅಂತೆ ಈಗಲೇ ನಿನ್ನ ಯಜಮಾನ್ರಿಗೆ ಅಂದರೆ ಆ ರುದ್ರ ಪ್ರತಾಪ್ ಸಿಂಹನಿಗೆ ಫೋನ್ ಮಾಡಿ ಹೇಳಬೇಕು. ತನ್ನ ಕೆನ್ನೆ ಮೇಲೆ ಆದ ವಿಪರೀತ ನೋವು ಅವಳನ್ನು ಮಾರ್ಕೋ ಎನ್ನುವ ಮಾಯಾಲೋಕದಿಂದ ಹೊರಗೆ ತಂತು. ಅವನ ಕೈ ತನ್ನ ಕೆನ್ನೆ ಮೇಲೆ ಬಲವಾಗಿ ಒತ್ತಿದ ನೋವಿಗೆ ಅವಳಿಂದ ಒಂದು ಕಿರುಚಾಟ ಹೊರಬಂತು. ಆಗಲೇ ಅವಳು ಮಾರ್ಕೋ ಎನ್ನೋ ಆ ಮಾಯಾಲೋಕದಿಂದ ಹೊರಬಂದಿದ್ದು. ಅವನ ಕೆಂಪಾದ ಕಣ್ಣುಗಳು ಮತ್ತು ಬಿಗಿದ ಮುಖ ಕಂಡು ಭಯದಿಂದ ಅವಳು ಉಗುಳು ನುಂಗಿದಳು. ಅವನ ಮೇಲಿನ ಭಯದಿಂದ ಅವಳ ಕಣ್ಣು ತುಂಬಿ ಬಂತು. ದೇಹ ನಡುಗಲು ಶುರು ಮಾಡಿತು. ಅದು ತಿಳಿದ ತಕ್ಷಣ ಮಾರ್ಕೋ ಅವಳ ಕೆನ್ನೆಯಿಂದ ಕೈ ತೆಗೆದ. ನಂತರ ತನ್ನ ಫೋನ್ ತೆಗೆದು ಅವಳ ಕಡೆ ಚಾಚಿದ. ಆಮೇಲೆ ಮಾತನಾಡಲು ಶುರು ಮಾಡ್ದ. ಅವನಿಗೆ ಫೋನ್ ಮಾಡು. ಆಮೇಲೆ ನಾನು ಹೇಳೋ ಜಾಗಕ್ಕೆ ಅವನನ್ನು ಬರೋದಕ್ಕೆ ಹೇಳು. ಅವಳನ್ನ ನೋಡಿ ಕೋಪದಿಂದ ಮಾರ್ಕೋ ಕಿರ್ಚಿದಾಗ ಲಿಖಿತಾ ನಡುಗಿ ಹೋದ್ಲು. ಅವನನ್ನು ಭಯದಿಂದ ನೋಡ್ತಾ ನಡುಗುವ ಕೈಗಳಿಂದ ಅವನ ಕೈಯಲ್ಲಿದ್ದ ಫೋನ್ ಪಡ್ಕೊಂಡ್ಳು. ರುದ್ರನ ನಂಬರ್ ಡಯಲ್ ಮಾಡಿ ಕಿವಿಗೆ ಇಟ್ಕೊಳ್ಳುವಾಗಲೂ ಅವಳು ಭಯದಿಂದ ನಡುಗ್ತಿದ್ಲು. ಬೆಳಗ್ಗೆ ರಂಜನಿ ಎದ್ದಾಗ ಅವಳನ್ನ ಅಪ್ಕೊಂಡು ಮಲಗಿದ್ದ ರುದ್ರನನ್ನು ಕಂಡ್ಳು. ಅವಳು ಈಗಲೂ ಅವನ ತೋಳುಗಳ ಮಧ್ಯೆ ಅವನ ಎದೆಗೆ ಅಂಟ್ಕೊಂಡು ಬೆಕ್ಕಿನ ಮರಿಯಂತೆ ಮಲಗಿದ್ದಾಳೆ. ಸ್ವಲ್ಪ ಹೊತ್ತು ರಂಜನಿ ರುದ್ರನನ್ನೇ ನೋಡ್ತಾ ಮಲಗಿದ್ಲು. ಅವನ ಹಣೆ ಮೇಲೆ ಬಿದ್ದಿರೋ ಕೂದಲು ಮತ್ತು ಗಟ್ಟಿ ದೇಹಕ್ಕೆ ಅಂಟ್ಕೊಂಡಿರೋ ಬಂಗಾರದ ಸರ ಅವನಿಗೆ ಒಂದು ರೀತಿಯ ಅಂದ ಕೊಡ್ತಾ ಇತ್ತು. ಅವನ ಹಣೆಗೆ ರಂಜನಿ ಪ್ರೀತಿಯಿಂದ ಮುತ್ತಿಟ್ಟ ತಕ್ಷಣ ಅವಳನ್ನು ಎತ್ಕೊಂಡು ಅವನು ಮಲಗ್ದ. ಅವನ ಅನಿರೀಕ್ಷಿತ ನಡೆಯಿಂದ ರಂಜನಿ ಗಾಬರಿಯಾದರೂ ಅವನ ಕಣ್ಣುಗಳಲ್ಲಿ ಕಾಣೋ ಪ್ರೀತಿಯ ಹೊಳಪಿನಲ್ಲಿ ಅವಳು ಶರಣಾದ್ಲು. ಈಗ ರುದ್ರನ ಕೆಳಗೆ ರಂಜನಿ ಇದ್ದಾಳೆ ಕಂದ. ಅವಳ ಕಿವಿಯ ಹತ್ತಿರ ತುಟಿ ಸೇರಿಸಿ ಪ್ರೀತಿಯಿಂದ ರುದ್ರ ಕರೆದಾಗ ಅವಳ ತುಟಿಯಲ್ಲಿ ಒಂದು ನಗು ಮೂಡ್ತು. ತನ್ನ ಮೇಲಿರೋ ಪ್ರೀತಿಯಿಂದ ಅವಳ ಮುಖ ಕೆಂಪಾಗೋದನ್ನು ಕಂಡು ಅವನು ತನ್ನ ಮುಖವನ್ನು ಅವಳ ಕುತ್ತಿಗೆ ಬಳಿ ಬಚ್ಚಿಟ್ಟ. ಅವನ ತುಟಿಗಳು ಅವಳ ಕುತ್ತಿಗೆಯಲ್ಲಿ ಹರಿಯಲು ಶುರುವಾದಾಗ ರಂಜನಿ ಅವನನ್ನು ಅಪ್ಕೊಂಡ್ಳು. ಮತ್ತೆ ಒಂದು ಪ್ರೇಮ ಸಮಾಗಮಕ್ಕೆ ಅವರು ಸಿದ್ಧರಾದಾಗ ಅದಕ್ಕೆ ಅಡ್ಡಿ ಎಂಬಂತೆ ಅವನ ಫೋನ್ ರಿಂಗ್ ಆಗತೊಡಗಿತ್ತು. ಯಜಮಾನ್ರೆ ಫೋನ್ ಎತ್ತಿ. ತಮ್ಮ ಖಾಸಗಿ ಕ್ಷಣಕ್ಕೆ ಅಡ್ಡಿ ಮಾಡಿದ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಬೈಯುತ್ತಾ ರುದ್ರ ಫೋನ್ ಎತ್ತಿದ. ಅಪರಿಚಿತ ನಂಬರ್ ಕಂಡ ಕಾರಣ ಸ್ವಲ್ಪ ಮುಜುಗರವಾದರೂ ಫೋನ್ ಎತ್ತಲು ನಿರ್ಧರಿಸಿದ. ತಮ್ಮ ಸ್ವರ್ಗದ ಸುಖಕ್ಕೆ ಅಡ್ಡಿ ಮಾಡಿದ ಆ ವ್ಯಕ್ತಿ ಮೇಲಿನ ಕೋಪ ಅವನ ಹಲೋದಲ್ಲಿ ಎದ್ದು ಕಾಣ್ತಿತ್ತು. ಆದರೆ ಅತ್ತ ಕಡೆಯಿಂದ ರುದ್ರನ ಧ್ವನಿ ಕೇಳಿದ ತಕ್ಷಣ ಲಿಖಿತಾಳ ಒಳಗೂ ಒಂದು ನಡುಕ ಉಂಟಾಯಿತು. ಅಣ್ಣ. ಭಯದಿಂದ ಕೂಡಿದ ಲಿಖಿತಾಳ ಧ್ವನಿ ಕಿವಿಗೆ ಬಿದ್ದ ತಕ್ಷಣ ಅವನು ಬೆಡ್ನಿಂದ ಹಾರಿ ಎದ್ದು ನಿಂತ. ಆ ಕ್ಷಣ ತನ್ನ ಮುಂದೆ ನಿಂತಿರೋ ಮಾರ್ಕೋನ ಮುಖ ಕಂಡು ಲಿಖಿತಾ ಭಯದಿಂದ ನಡುಗ್ತಾ ಇದ್ಲು. ಅತ್ತ ಕಡೆಯಿಂದ ರುದ್ರ ಫೋನ್ ಎತ್ತಿದ್ದಾನೆ ಅಂತ ತಿಳಿದ ಮಾರ್ಕೋ ಅವಳ ಕೈಯಿಂದ ಫೋನ್ ಕಿತ್ಕೊಂಡು ತನ್ನ ಕಿವಿಗೆ ಇಟ್ಕೊಂಡ. ಇದೆಲ್ಲವೂ ಸೆಕೆಂಡ್ಗಳಲ್ಲಿ ನಡೀತು. ಲಿಖಿತಾ. ಭಯದಿಂದ ಕೂಡಿದ ರುದ್ರನ ಧ್ವನಿ ಕೇಳಿದಾಗ ಮಾರ್ಕೋ ತಂತ್ರಗಾರನಂತೆ ನಗ್ತ. ನೀನು ಹೆದರಬೇಡ್ವೋ, ಅವಳು ನನ್ನ ಕೈಯಲ್ಲಿ ಸೇಫ್ ಆಗಿದ್ದಾಳೆ. ನಿನಗೆ ಅರ್ಧ ಗಂಟೆ ಸಮಯ ಕೊಡ್ತಿದ್ದೀನಿ. ಅಷ್ಟರೊಳಗೆ ನನ್ನ ಮನೆಗೆ ಬಂದರೆ ಅವಳನ್ನ ಕರ್ಕೊಂಡು ಹೋಗ್ಬೋದು. ಇಲ್ದಿದ್ರೆ ಅವಳನ್ನ ನೀನು ಮರ್ತು ಬಿಡು. ಅದು ಹೇಳುವಾಗ ಅವನ ಮಾತುಗಳಲ್ಲಿ ಬಹಳ ಗಟ್ಟಿತನ ಇತ್ತು. ಮಾರ್ಕೋ ಬೇಡ, ಲಿಖಿತಾಗೇನಾದರೂ ಆದರೆ. ರುದ್ರ ಕೋಪದಿಂದ ಮಾರ್ಕೋನ ಮೇಲೆ ಕಿರ್ಚ್ದ. ನಾನು ನಿನಗೆ ಮೊದಲೇ ಹೇಳಿದೆ ರುದ್ರ, ಅರ್ಧ ಗಂಟೆಯೊಳಗೆ ನೀನು ಇಲ್ಲಿರಬೇಕು. ಇಲ್ದಿದ್ರೆ ನಿನಗಿನ್ನೊಬ್ಬ ತಂಗಿ ಇದ್ದಾಳಲ್ಲ ಕವನ, ಅವಳ ಸ್ಥಿತಿಯೇ ಇವಳಿಗೂ ಆಗತ್ತೆ. ಫೋನ್ ಕಿವಿಗೆ ಇನ್ನಷ್ಟು ಹತ್ರ ಹಿಡಿದು ಅಸಹ್ಯದಿಂದ ಮಾರ್ಕೋ ಹೇಳ್ದ. ಮಾರ್ಕೋ.
ಅವನ ಮೇಲಿನ ಕೋಪದಿಂದ ರುದ್ರ ಕಿರ್ಚಿದ. ಆದರೆ ಅವನನ್ನು ಅಸಹ್ಯವಾಗಿ ಕಂಡು ಮಾರ್ಕೋ ಫೋನನ್ನು ಇಟ್ಟುಬಿಟ್ಟ. ಲಿಖಿತಾಗೆ ಆಗಲೂ ಇಲ್ಲಿ ಏನು ನಡೀತಿದೆ ಅಂತ ಅರ್ಥ ಆಗದ ಸ್ಥಿತಿಯಲ್ಲಿದ್ದಾಳೆ. ಅವಳು ಮಾರ್ಕೋನನ್ನು ನೋಡಿದ್ಲು. ಅವನು ಫೋನ್ ಕೈಯಲ್ಲಿ ಹಿಡಿದು ಯಾವುದೋ ಲೆಕ್ಕಾಚಾರದಲ್ಲಿ ಬ್ಯುಸಿಯಾಗಿದ್ದಾನೆ. ಕೋಪದಿಂದ ಅವನ ಕೈಯಲ್ಲಿದ್ದ ಫೋನ್ ನುಜ್ಜುಗುಜ್ಜಾಗ್ತಾ ಇತ್ತು. ಮಾರ್ಕೋನ ಕೋಪದಿಂದ ಕೆಂಪಾದ ಮುಖ ಕಂಡಾಗ ಅವಳಲ್ಲಿ ಭಯ ಇನ್ನಷ್ಟು ಹೆಚ್ಚಾಯಿತು. ಆದರೆ ಮಾರ್ಕೋನ ಮನಸ್ಸಿನಲ್ಲಿ ಏನಿದೆ? ಅವನು ಯಾಕಿದ್ನೆಲ್ಲ ಮಾಡ್ತಿದ್ದಾನೆ? ಅಣ್ಣನ ಜೊತೆ ಅವನಿಗೆ ಇಷ್ಟೊಂದು ಹಗೆತನ ಯಾಕೆ ಅಂತ ಲಿಖಿತ ಆಲೋಚಿಸ್ತಿದ್ಲು. ಇದ್ದಕ್ಕಿದ್ದಂತೆ ಮಾರ್ಕೋ ಮತ್ತೆ ಅವಳ ಕೆನ್ನೆಯನ್ನು ಹಿಡಿದು ಒತ್ತದ. ನೋವು ವಿಪರೀತವಾದಾಗ ಅವಳು ತಲೆ ಎತ್ತಿ ನೋಡಿದ್ಲು. ಆಗಲೂ ಮಾರ್ಕೋ ಅವಳನ್ನ ಕೋಪದಿಂದ ನೋಡ್ತಿದ್ದ. ಆ ಅಂತ ಅವಳು ನೋವಿನಿಂದ ಕಿರ್ಚಿದ್ಲು. ಹೇಳಿದ ಸಮಯಕ್ಕೆ ಅವನು ಇಲ್ಲಿಗೆ ಬರೆದಿದ್ರೆ ಇದಕ್ಕಿಂತ 2ರಷ್ಟು ನೋವು ನೀನು ಪಡ್ತೀಯ ನೋಡು. ಅವಳ ಮುಖದಿಂದ ಕೈ ತೆಗೆದ ನಂತರ ಅವಳನ್ನ ಕೋಪದಿಂದ ಒಮ್ಮೆ ನೋಡಿ ಅಲ್ಲಿಂದ ಹೋದ. ಲಿಖಿತ ಮಾರ್ಕೋನನ್ನು ನೋಡ್ತಾ ನಿಂತಳು. ಅವಳ ಕಣ್ಣುಗಳಿಂದ ನೀರು ಹರಿಯಿತು. ಆಮೇಲೆ ಕೆಲವು ವರ್ಷಗಳ ಹಿಂದೆ ಮಾರ್ಕೋನನ್ನು ಮೊದಲ ಬಾರಿ ಕಂಡ ಕ್ಷಣ ಅವಳ ನೆನಪಿಗೆ ಬಂತು. 4 ವರ್ಷಗಳ ಹಿಂದೆ. ಆಗ ಲಿಖಿತ 10ನೇ ತರಗತಿಯಲ್ಲಿ ಓದ್ತಿದ್ಲು. ಅವಳು ಕ್ಲಾಸ್ ಮುಗಿಸಿ ಮನೆಗೆ ಬರ್ತಿದ್ದ ದಾರಿ ಅದು. ಅಂದು ಟ್ಯೂಷನ್ ಇದ್ದ ಕಾರಣ ಅವಳು ಲೇಟಾಗಿದ್ಲು. ತರುಣ್ ಬರ್ತೀನಿ ಅಂತ ಹೇಳಿದ್ರು, ಅವನು ಬಂದಿರಲಿಲ್ಲ. ಬಸ್ ಸ್ಟಾಪ್ನಲ್ಲಿ ಲಿಖಿತ ತರುಣ್ಗಾಗಿ ಕಾಯೋ ಸಮಯ 7 ಗಂಟೆ ಕಳೆದಿತ್ತು. ಅಷ್ಟರಲ್ಲೇ ಮಳೆಯು ಶುರುವಾಯಿತು. ಬಸ್ ಬಂದ ತಕ್ಷಣ ಸ್ಟಾಪ್ನಲ್ಲಿದ್ದ ಹೆಂಗಸರೆಲ್ಲ ಹೋದರು. ಅಲ್ಲಿ ಕೆಲವು ಹುಡುಗರು ಮತ್ತು ಇವಳು ಮಾತ್ರ ಉಳಿದ್ರು. ಅವರ ನೋಟ ಮತ್ತು ಕಾಮೆಂಟ್ ಸಹಿಸೋದಕ್ಕೆ ಸಾಧ್ಯವಾಗದೆ ಅವಳು ಮಳೆಗೆ ಇಳಿದು ನಿಂತಳು. ತನ್ನ ಹಿಂದೆ ಬರ್ತಿರೋ ಅಪರಿಚಿತ ಹುಡುಗರನ್ನು ಕಂಡು ಅವಳು ವೇಗವಾಗಿ ನಡೆಯೋದಕ್ಕೆ ಶುರು ಮಾಡಿದ್ಲು. ಅವಳ ಹಿಂದೆ ಅವರು. ಲಿಖಿತ ನಡಿಗೆಯ ವೇಗ ಹೆಚ್ಚಾಯಿತು. ನಂತರ ಅದು ಓಟವಾಯಿತು. ಟೆನ್ಷನ್ ಅಥವಾ ಭಯದಿಂದ ಅವಳು ದಾರಿ ತಪ್ಪಿ ನಡೆದಿದ್ಲು. ನಡೆದು ಹೋದ ಜಾಗ ಜನನಿಬಿಡವಾಗಿರಲಿಲ್ಲ. ಅಲ್ಲಿ ಯಾರೂ ಇರಲಿಲ್ಲ. ಒಂಟಿ ಪ್ರದೇಶದಲ್ಲಿ ಭಯದಿಂದ ಅವಳು ಮುಂದೆ ನಡೆಯುವಾಗ ಸುತ್ತಲೂ ಕತ್ತಲು ಆವರಿಸಿತು. ಆ ಸಮಯದಲ್ಲಿ ಲಿಖಿತ ಭಯದಿಂದ ನಡುತ್ತಾ ಇದ್ಲು. ಅವಳ ಹಿಂದೆ ಬರ್ತಿದ್ದ ಆ ಹುಡುಗರು ಕುಡಿದ ಅಮಲಿನಲ್ಲಿದ್ದ ಕಾರಣ ಅವಳನ್ನು ಹುಡುಕ್ತಾ ಹಿಂದೆ ಬಂದಿದ್ರು. ಕೊನೆಗೆ ಲಿಖಿತಾಳ ತೀರ ಹತ್ತಿರಕ್ಕೆ ಅವರು ಬಂದಾಗ ಜೀವ ಉಳಿಸ್ಕೊಳ್ಳಲು ಅವಳು ರಸ್ತೆಯಲ್ಲಿ ವೇಗವಾಗಿ ಓಡ್ತಿದ್ಲು. ಆ ಸಮಯದಲ್ಲಿ ಎದುರಿಗೆ ಬಂದ ಆ ಕಪ್ಪು ಬಣ್ಣದ ಕಾರನ್ನು ಅವಳು ನೋಡಿರಲಿಲ್ಲ. ಸರಿಯಾಗಿ ಅವಳ ಮುಂದೆ ಕಾರ್ ಬಂದು ಬ್ರೇಕ್ ಹಾಕ್ತು. ಅವಳು ಆ ಕಾರಿನ ಬನೆಟ್ ಮೇಲೆ ಬಿದ್ದಿದ್ಲು. ತನ್ನ ಮುಂದೆ ನಿಂತ ಕಾರು ಮತ್ತು ಹಿಂದೆ ಬರ್ತಿರೋ ಹುಡುಗರನ್ನು ಅವಳು ಭಯದಿಂದ ನೋಡಿದ್ಲು. ಸರ್, ಕಾಪಾಡಿ. ತಕ್ಷಣ ಎಚ್ಚೆತ್ತವಳಂತೆ ಕಾರಿನ ಡ್ರೈವಿಂಗ್ ಸೀಟ್ ಹತ್ರ ಹೋಗಿ ಅಳುತ್ತಾ ಬೇಡ್ಕೊಂಡ್ಳು. ತಕ್ಷಣ ಡ್ರೈವಿಂಗ್ ಸೀಟ್ನಿಂದ ಒಂದು ರೂಪ ಹೊರಬಂತು. ಆ ಕತ್ತಲಲ್ಲಿ ಅವನ ಮುಖ ಸ್ಪಷ್ಟವಾಗಿ ಕಾಣದಿದ್ದರೂ ಅವನ ಬಲಗೈ ಮೇಲೆ ಹಚ್ಚೆ ಹಾಕಿದ್ದ ಮಾರ್ಕೋ ಅನ್ನೋ ಹೆಸರಿನ ಕಡೆ ಅವಳ ಕಣ್ಣುಗಳು ಹೋದವು. ತನ್ನ ಮುಂದೆ ಅಳುತ್ತಾ ನಿಂತ ಪುಟ್ಟ ಹುಡುಗಿ ಮತ್ತು ಹಿಂದೆ ನಿಂತಿರೋ ಹುಡುಗರನ್ನು ಅವನು ಸಂಶಯದಿಂದ ನೋಡ್ದ. ಆದರೆ ಕಾರ್ನಿಂದ ಇಳಿದ ಮಾರ್ಕೋನನ್ನು ಕಂಡ ತಕ್ಷಣ ಆ ಹುಡುಗರು ಜೀವ ಉಳಿಸ್ಕೊಳ್ಳಲು ಅಲ್ಲಿಂದ ಓಡಿ ಹೋದರು. ತನ್ನ ಮುಂದೆ ನಿಂತಿರೋ ಅಪರಿಚಿತನ ಬಿಗಿದ ಮುಖ ಕಂಡ ತಕ್ಷಣ ಅವನು ಎಲ್ಲಿ ನೋಡ್ತಿದ್ದಾನೆ ಅಂತ ಹಿಂದೆ ತಿರುಗಿ ನೋಡಿದ್ಲು. ಆಗ ಅವಳನ್ನು ಹಿಂಬಾಲಿಸ್ತಿದ್ದ ಹುಡುಗರು ಓಡಿ ಹೋಗ್ತಾ ಇರೋದನ್ನು ಅವಳು ನೋಡಿದ್ಲು. ಅವಳಿಗೆ ಸಮಾಧಾನದ ನಿಟ್ಟುಸಿರು ಬಂತು. ಹತ್ತು, ನಾನು ಮನೆಗೆ ಬಿಡ್ತೀನಿ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್.